ಹೇಮಾ, ಸ್ಟೇಷನ್ ಮಾಸ್ಟರ್ ಹೇಳಿದ್ನಲ್ಲ, ಆ ವ್ಯಕ್ತಿ ಇದೇ ಮುದುಕ ಅಂತ ಕಾಣುತ್ತೆ. ನಮಸ್ಕಾರ ಅಜ್ಜ. ನಮಸ್ಕಾರ. ಯಾರು? ನಾವಜ್ಜ, ಸಿನಿಮಾದವರು. ನಿನ್ನಿಂದ ಕಡ್ಲಿಮಟ್ಟಿಯಲ್ಲಿ ನಡೆದ ಕಾಶಿಬಾಯಿ ಕಥೆನ ತಿಳ್ಕೋಬೇಕು ಅಂತ ಬಂದೇವಿ. ಯಾಕಜ್ಜ, ಯಾಕೆ ನಗ್ತಿ? ಹೇಳಜ್ಜ, ಏನಾಯ್ತು ಹೇಳು. ನಾನು ಬಾದೂರಾಯನು ಇಬ್ರು ವಾರ್ಗಿಯವರ. ಇದು ನಡೆದು ಸುಮಾರು 60 ವರ್ಷ ಆತು. ಬಾದೂರಾಯ ಅಂದ್ರೆ ಯಾರು? ಅವನೇ ಅಪ್ಪ. ಎಲ್ಲರ ಮನೆ ಮಾತಾಗಿರೋ ಆ ತಾಯಿ ಕಡ್ಲಿಮಟ್ಟಿ ಕಾಶಿಬಾಯಿ ಗಂಡ. ಅವನೇ ಬಾದೂರಾಯ ಅಂದ್ರ ಆ ತಾಯಿ ಕಾಶಿಬಾಯಿಗೆ ಹಿಂಗಾಗ್ಬಾರ್ದಾಗಿತ್ತು. ಆ ದೇವ್ರು ಆ ಮಗುನ ಹಿಂಗ್ ಬಲಿ ತಗೋಬಾರ್ದಾಗಿತ್ತು. ಹೇಳಜ್ಜ, ಮುಂದೇನಾಯ್ತು? ಹೇಳಜ್ಜ, ಸ್ಟೇಷನ್ ಮಾಸ್ತರ್ ಮೈಯಾಗ ದೇವ್ ಬರ್ತಿತ್ತಂತಲ್ಲ, ನಿಜ ಏನು? ಹೇಳ್ತೀನಿ. ದೆವ್ವ ಬರ್ತಿತ್ತೋ ಇಲ್ಲೋ ಆ ದೇವ್ರಿಗೆ ಗೊತ್ತು. ಆದ್ರ ರಾತ್ರಿ 12 ಆತಂದ್ರ ಯಾವ್ದೋ ಹುಡುಗಿನ ಕೊಲೆ ಮಾಡಿ ಆ ಪಾಳ್ ಮನೆ ಹತ್ರ ಬಿಸಾಕವ್ರೆ. ಹಲೋ. ಈ ಕಡ್ಲಿಮಟ್ಟಿ ಸ್ಟೇಷನ್ ಬಗ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಕೊಲೆ ಮೇಲೆ ಕೊಲೆ. ಹೌದು ಸರ್, ಇದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಮಿಸ್ಟರ್ ಪಾಟೀಲ್, ಆ ಹೆಡ್ ಕಾನ್ಸ್ಟೇಬಲ್ ಎಲ್ರಿ? ಸರ್, ಪಕ್ಕದ ಹಳ್ಳಿಯಲ್ಲಿ ಕಳ್ಬಟ್ಟಿ ಮಾರ್ತಾ ಇದಾರಂತ ನಮ್ಗೆ ಕ್ಲೂ ಬಂತು ಸರ್. ನಾನೇ ಇಲ್ಲಿ ಕಳಿಸಿದ್ದೀನಿ ಸರ್. ರಂಗಪ್ಪ, ಬರ ಹೊರಗೆ. ಯಾರ್ಯಾವ ತಿಮ್ಮಪ್ಪ? ಓ, ದೊಡ್ಡ ಅಜ್ಜಿಗ ಏನ್ ಸಮಾಚಾರ? ಚೆನ್ನಾಗಿದ್ದೀರಾ? ಆಮೇಲೆ ಹೇಳ್ತೀವಿ, ಸ್ಟೇಷನ್ ನಡಿ. ಓ, ರೈಲ್ವೆ ಸ್ಟೇಷನ್ಗ ನಾನೇ ಡ್ಯೂಟಿಗೆ ಬರೋಣ ಆಗ್ತಿದ್ದೆ. ನಿಮ್ ಹಿಂದೆ ಬಂದ್ಬಿಡ್ತೀರ ನಡ್ರಿ. ಏನಯ್ಯ, ಇಲ್ಲಿ ಕೊಲೆ ಆಗಿ ಬಿದ್ದಿರೋ ಹೆಂಗ್ಸು ಯಾರು ಅಂತ ನಿನಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ಈ ಸುಗ್ಗಿ ಕೊಲೆ ನನಗೆ 50 ವರ್ಷ ತುಂಬದಂಗ ಆಗ್ತದ ಸ್ವಾಮಿ. ಯಾವತ್ತು ಯಾವಾಗ್ಲೂ ಈ ಸೀಮೆ ಸುತ್ಕೊಂಡಿರೋದೇ ನನ್ನ ಕೆಲಸ.
ಅಂದ್ರೆ ಈ ಹುಡುಗಿನ ಈ ಸೀಮೆಲ್ ನೋಡಿದ್ ನೆನ್ಪೇ ಇಲ್ಲ ಅಂತೀನಿ. ಅಲ್ಲ, ಹೆಣ ಇಲ್ಲೇ ಬಿದ್ದಿದೆ ಅಂತ ನಿಮ್ಗೆ ತಿಳಿಸ್ತವ್ರು ಯಾರು? ಏಯ್, ನಿನ್ನ ಹೆಸರೇನು? ನಮ್ಮಪ್ಪ ನಮ್ಮವ್ವ ಚಂದ್ರಿ ಅಂತ ಹೆಸರಿಟ್ಟಿದ್ರು. ಎಲ್ಲ ನನ್ನ ಚಂದಾಗಿದ್ಯಾ ಅಂದಿದ್ದಕ್ಕೆ ಚನ್ನಿ ಅಂತ ನಾನ್ ಹೆಸರಿಟ್ಕೊಂಡಿವ್ನಿ. ನೀವ್ ಹೆಂಗ್ ಕರೆದ್ರು ಸೈ ಅಂತೀನಿ. ಶಟಪ್! ನಾನ್ ಕೇಳಿದ ಪ್ರಶ್ನೆ ಉತ್ತರ ಕೊಡು. ಈ ಹೆಣ ನೀನ್ ಯಾವಾಗ ನೋಡ್ದೆ? ಇಲ್ಲಿ ಯಾಕೆ ಬಂದೆ? ಯಾಕ್ ಬಂದೆ ಅಂದ್ರೆ ಬೆಳಗ್ಗೆ ಸ್ಟೇಷನ್ದಾಗ ಗುಡ್ಸಿದ ಕಸನ ಯಾವಾಗ್ಲೂ ಎಸಿಯೋಗ್ ಬಂದೆ, ನೋಡ್ದೆ ಅಷ್ಟೇ. ಸರಿ, ಈ ಕೊಲೆ ಆಗಿರೋ ಹುಡುಗಿ ಯಾವ ಕಡೆಯವಳು ಅಂತ ನಿಮಗೇನಾದ್ರೂ ಗೊತ್ತಾ? ರಾತ್ರಿ ಸೊಲ್ಲಾಪುರ ಗಾಡಿಯಿಂದ ಇಳಿದಾಗ ನೋಡಿದ ನೆನಪು ಅಷ್ಟೇ ಸರ್. ಸ್ಟೇಷನ್ ಮಾಸ್ಟರ್, ಟ್ರೈನಲ್ಲಿ 100 ಜನ ಇಳಿತಾರೆ, ಅಂಥದ್ರಲ್ಲಿ ಇದೇ ಹುಡುಗಿ ಇಳಿದು ಅಂತ ನೀವೇ ಹೇಳ್ತೀರಾ? ಯು ಹ್ಯಾವ್ ಮಿಸ್ಟೇಕನ್ ಇನ್ಸ್ಪೆಕ್ಟರ್. 100 ಜನ ಇಳಿಯೋದಕ್ಕೆ ಇದು ಸಿಟಿ ಸ್ಟೇಷನ್ ಅಲ್ಲ, ಹಳ್ಳಿ ಸ್ಟೇಷನ್. ಪ್ರತಿ ಸಲನೂ ಟ್ರೈನ್ ಬಂದಾಗ ಇಳಿಯೋದು ಒಬ್ರು ಅಥವಾ ಇಬ್ರು ಅಷ್ಟೇ. ಮಿಸ್ಟರ್ ಪಾಟೀಲ್, ಸ್ಪಾಟ್ ಮಹಜರ್ ನಡೆಸಿ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಓಕೆ ಸರ್. ಸಾಹೇಬ್ರೆ ಅಮ್ಮ ಕಾಣ್ತಾ ಇಲ್ಲ. ಯಾವ ಮೂರು? ಅದೇ ಸಾಹೇಬ್ರೆ, ನಿಮ್ ಹೆಂಡ್ರು ಪ್ರೇಮ ಅಮ್ಮನವ್ರು. ಪ್ರೇಮ ಎಲ್ಲೂ ಕಾಣಿಸ್ತಾ ಇಲ್ವಾ? ಓ ಮೈ ಗಾಡ್! ಎಂದು ಹಕ್ಕಿ ಎಂತೆ ಹಾಡಿದೆ. ಹೋಗಿ ಅಂದ್ರೆ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟೆ ಗೊತ್ತಾ? ಅಲ್ವೇ, ನೀನ್ ಮನೇಲಿ ಇಲ್ಲ ಅಂದಷ್ಟು ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನಿನಗಿಲ್ಲ ಅರ್ಥ ಆಗುತ್ತೆ. ನಡಿ. ಏನಮ್ಮವರು ಬಹಳ ಖುಷಿಯಾಗಿ ತಮ್ಮದೇ ಆದ ಜಗತ್ತಲ್ಲಿ ಹಾಡ್ಕೊಂಡಿದ್ದೀರಾ? ಹೌದು, ಮತ್ತೆ ಕೈ ಹಿಡಿದಿರೋರ್ಗೆ 3 ಹೊತ್ತು ಸ್ಟೇಷನ್ನೇ ಮನೆ ಆಗಿದ್ರೆ ಮನೇಲಿ ಕುತ್ಕೊಂಡು ನಾನೊಬ್ಳೆ ಏನ್ ಮಾಡೋದು? ಅದಕ್ಕೆ ಹಕ್ಕಿ ಪಕ್ಷಿಗಳ ಜೊತೆ ಆದ್ರೂ ಹಾಡೋಣ ಅಂತ ಬಂದೆ. ಹಾಡೋಣ ಅನ್ಸುತ್ತೆ. ನಿನಗೆ ಒಂಟಿತನ ಬೇಡ ಅನ್ನೋ ಹಾಗಿದ್ರೆ ಒಳ್ಳೆ ಐಡಿಯಾ ಹೇಳ್ತೀನಿ, ಮಾಡ್ತೀಯಾ? ಏನು ಅಂದ್ರೆ? ಈ ನನ್ನ ಅರಿಗಿಣಿ ಜೊತೆ ಹಾಯ ಕಾಲ ಕಳೆಯೋದಕ್ಕೆ ಒಂದು ಪುಟ್ಟದಾದ ಪಾಪನ ಎತ್ಕೊಡು. ಹಾಯಾಗಿರುತ್ತೆ. ಸುಮ್ಮನೆ ಅಂದ್ರೆ ಇದಕ್ಕೇನ್ ಕಮ್ಮಿ ಇಲ್ಲ. ಏನ್ ಮಾಡೋದು ಪ್ರೇಮ, ನಿನ್ ಜೊತೆ ಹಾಯ ಕಾಲ ಕಳೆಯೋದಕ್ಕೆ ನನಗೂ ಇಷ್ಟ ಇದೆ. ಆದ್ರೆ ಈ ಕೊಲೆಗಳ ನಡುವೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮತ್ತೆ ಕೊಲೆ ನಡೀತಾ? ಬರೀ ಕೊಲೆ ಅಲ್ಲ ಕಣೆ, ಯಾರೋ ಚಂಡಳ ಕೆಡಿಸ್ ಕೊಲೆ ಮಾಡಿದಾನಂತೆ. ಮೀರಿ ಮಿಂಚೋ ಈ ಸೌಂದರ್ಯದ ಹುಡುಗಿಯರು ನೋಡಿದ್ರೆ ಯಾರಿಗೂ ಮನ್ಸಾಗಲ್ವೋ? ನನಗ್ ಬೇಕಾಗಿರೋದೇ ಈ ಬಂಗಾರ. ಓಹೋ, ಬಂಗಾರದ ಗಿರಾಕಿಗಳು ಬಂದಿದ್ದಾರೆ. ಏನಮ್ಮ, ಏನ್ ಬೇಕಂತ ಅವ್ರಿಗೆ? ಬಂಗಾರನಾ? ಬಿಚ್ಕೊಡಮ್ಮ ಪಾಪ. ಅವಳಿಗೆ ಭಯ ಅನ್ಸುತ್ತೆ ಕಣ್ರೋ, ನೀವೇ ಬಿಚ್ಕೊಳ್ರೋ. ಬಂದ್ರೋ ತಗೊಳ್ರೋ. ಹೇಗಿಯ ಬಂಗಾರನ? ಅಂತೈತೆ ಚಂದ್ರಿ, ಇದೆ ಡಬ್ಡವ ಡಬ್ಡವ ಅಂತೈತಿ. ಅಲ್ಲ ಚಂದ್ರಿ, ನನ್ನ ಪ್ರಾಣ ಅಂತೈತೆ. ನಿಮ್ಮ ಅಣ್ಣಂತವ ದುಡ್ಡು ದೌಲತ್ತು ಎಲ್ಲ ಇರ್ಬೋದು, ಆದ್ರೆ ನನ್ನ ಹತ್ರ ಬೆಲೆನೆ ಕಟ್ಟಕ್ಕಾಗದೆ ಇರುವಂತ ಪ್ರೀತಿ ಐತೆ. ಸೂರ್ಯನ ಸಾಕ್ಷಿಯಾಗಿಟ್ಕೊಂಡು ನಿನ್ನ ಪ್ರೀತಿ ಮಾಡಿವ್ನಿ. ಆ ಬೆಳಗು ಚಂದ್ರನ ಸಾಕ್ಷಿಯಾಗಿಟ್ಕೊಂಡು ಹೊಸ ಬಾಳಿಗೆ ಹೆಜ್ಜೆ ಇಡೋನು. ಕಲ್ತಿರೋ ಕೈನ ಬೇರೆ ಮಾಡೋಕೆ ಜಗತ್ನಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ ಚಂದ್ರಿ. ಆದ್ರೂ ನನ್ಗೆ ನಮ್ಮ ಅಣ್ಣಂದೇ ಭಯ. ನಮ್ಮಿಬ್ಬರನ್ನ ಬೇರೆ ಮಾಡ್ಬಿಡ್ತಾನೋ ಅಂತ. ಜೊತೆಯಾಗಿರೋ ಈ ಹೃದಯಗಳನ್ನ
ಕಲಿತಿರೋ ಈ ಕೈಗಳನ್ನ ಬೇರೆ ಮಾಡೋಕೆ ಯಾರಿಂದಲೂ ಸಾಧ್ಯ ಇಲ್ಲ ಚಂದ್ರಿ, ಸಾಧ್ಯ ಇಲ್ಲ. ಚಂದ್ರಿ, ಯಾಕಾಗೋದಿಲ್ವೋ? ಅಣ್ಣ, ನನ್ ಮಾತ್ ಕೇಳು. ಚಂದ್ರಿ, ನೀನ್ ಮಧ್ಯ ಬಾಯಾಕ್ಬೇಡ. ಏನು ನೀನ್ ಇನ್ನೊಂದ್ಸಾರಿ ಇಲ್ಲಿ ಕಾಲಿಕ್ಕಿದ್ರೆ ನೀನ್ ಇವಳ ಮೇಲೆ ಇಟ್ಟಿದ್ದೀಯಲ್ಲ ಪ್ರಾಣ, ಆ ಪ್ರಾಣ ತೆಗೆದು ಬಿಡ್ತೀನಿ. ಚಂದ್ರಿ, ಏನಿದು ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿ ಬಂದೆ? ನಿನ್ ಪ್ರೀತಿಗಿಂತ ನನಗ್ ನಿನ್ ಪ್ರಾಣನೇ ಮುಖ್ಯ, ಅದಕ್ಕೆ ಓಡ್ ಬಂದೆ. ನೀನೇನು ಯೋಚನೆ ಮಾಡಬೇಡ. ಬೆಟ್ಟದಿಂದ ತಳ್ಳಿದ್ರು ಪ್ರಾಣ ಬಿಡಕ್ಕಿಲ್ಲ ಅಂತ ಗಟ್ಟಿ ಜೀವ ಕಣೆ ನಂದು. ನಿನ್ ಗೊತ್ತಿಲ್ಲ ವಿಜಯ್, ನಮ್ಮಣ್ಣ ತುಂಬಾ ವರ್ತ. ನಾವಿಬ್ರು ದೂರ ದೂರನೇ ಇದ್ಕೊಂಡು ನೆಮ್ಮದಿಯಾಗಿರೋಣ. ಚಂದ್ರಿ, ನೀನು ಈ ರೀತಿ ಮಾತಾಡ್ತಿದ್ಯಾ? ನಮ್ಮ ಅಣ್ಣನ್ ತಲೆ ಕೆಟ್ರೆ ಏನ್ ಮಾಡಕ್ಕೂ ಹೇಸೋದಿಲ್ಲ. ಇದರಿಂದ ನಿಂಗೆ ಏನಾದ್ರು ಆದ್ರೆ ನಾನ್ ಜೀವ ಸಹಿತ ಉಳಿಯೋದಿಲ್ಲ. ನೀನೇನು ಯೋಚನೆ ಮಾಡಬೇಡ ಚಂದ್ರಿ, ನಮ್ ದಣಿ ಮುನಗಳ್ಳಿ ಗೌಡ್ರ ಹತ್ರ ಹೋಗೋಣ. ಏನಂದೆ? ಆ ಬಿಕಾರಿ ವಿಜಿ ನಮ್ ಚೆನ್ನ ತಂಗಿನ ಹಾಸ್ಕೊಂಡದ್ನ. ನನ್ನ ಮಗನೇ, ಅವತ್ ನಮ್ಮನ್ನೇ ಹೊಡೆದಿಯಲ್ಲ, ನಮ್ಮೂರು ಹುಡುಗಿನ ಹಾರ್ಸ್ಕೊಡೋದ್ ನಿನ್ನ ಊರ್ ಜನರ ಕೈಯಲ್ಲೇ ಹೊಡಿಯೋಗ ಮಾಡ್ತೀನಿ. ನಡಿಯೋ ಹೋಗೋಣ. ಹುಡ್ಕೋಕೆ ಅವನೆಲ್ಲೋ ಇರ್ತಾನೆ. ಮುನಗನಹಳ್ಳಿ ಗಿರಿಗೌಡ ತಾವು ಅಡಕೊಂಡಿರ್ತಾನೆ. ನಿಮ್ಮ ಆಶೀರ್ವಾದ ಇದ್ರೆ ಬೆಟ್ಟನೇ ಎದೆ ಮೇಲೆ ಬಿದ್ರು ಎದುರಿಸ್ತೀನಿ ಅನ್ನೋ ಧೈರ್ಯ ಇದೆ. ಅದಕ್ಕೆ ಚಂದ್ರಿನ ನಿಮ್ ತಾವು ಕರ್ಕೊಂಡು ಬಂದೆ. ಈ ಜೋಡಿ ಜೀವಕ್ಕೆ ನೀವೇ ಆಸರೆ ಕೊಡ್ಬೇಕು ಗೌಡ್ರೆ, ಇಲ್ಲ ಅಂದ್ರೆ ನಾವು ಕೆರೆನೋ ಭಾವಿನ ನೋಡ್ಕೋತೀವಷ್ಟೇ. ನೋಡವ್ವ, ಪ್ರೀತಿ ಪ್ರೇಮದ ನಡುವೆ ಅಂತಸ್ತಿನ ಗೋಡೆ ಬೆಳಿಬಾರ್ದು. ನೀನ್ ವಿಜಿ ಕೈ ಹಿಡಿಯೋ ಸಲುವಾಗಿ ಊರಿನ ಜನನೇ ಎದುರಾಕೊಂಡೆ ನೋಡು. ಬೇಷ್, ಮೆಚ್ಚಬೇಕಾದ್ದೆ. ವಿಜಿ, ಹಿಡಿ ಈಕೆ ಕೈನ. ಊರಿನ ಜನ ಏನು, ಈ ಜಗತ್ತಿನ ಜನ ಎಲ್ಲ ಒಂದಾದ್ರೂ ನಿಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ಓಹೋ, ಕಡ್ಲಿಮಟ್ಟಿ ಜನ ಏನು ಊರೇ ಬಂದ್ಬಿಟ್ರಲ್ಲ. ಊರಿಗೆ ಗೌಡ್ರಾದ್ ನೀವು ಬುದ್ಧಿ ಹೇಳೋದ್ ಬಿಟ್ಟು ನಮ್ಮ ಊರ್ ಹುಡುಗಿನ ಆರಿಸ್ಕೊಂಡು ಬಂದವ್ರನ್ನ ಒಳಗ್ ಕರ್ಕೊಂಡು ತಪ್ಪು ಮಾಡಿದ್ರಿ. ತಪ್ಪು ಒಪ್ಪಿನ ಮಾತೆಲ್ಲ ಆಮೇಲೆ ಆಯ್ತದೆ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಂಡು ಮಾತಾಡಕ್ಕೆ ನಾವೇನ್ ಸಂಬಂಧ ಬೆಳೆಸಕ್ ಬಂದಿಲ್ಲ. ನೀವು ಸಂಬಂಧಕ್ಕೆ ಬರ್ದೇ ಹೋದ್ರು ನಾವಾಗ್ಲೇ ಸಂಬಂಧನ ಬೆಳೆಸಾಯ್ತು. ನಿಮ್ಮೂರ್ ಹುಡುಗಿನ ನಮ್ಮೂರ್ ಸೊಸೆ ಮಾಡ್ಕೊಂಡಾಯ್ತು. ನಮ್ಮೂರ್ ಹುಡುಗಿನ ಹಾರ್ಸ್ಕೊಂಡ್ ಬಂದ ಐದನ್ನ ಸುಮ್ಮನೆ ಬಿಡಕ್ಕಿಲ್ಲ. ಎಲ್ರು ಮಗಳು ಮುತ್ತೈದೆ ಆಗಿರ್ಬೇಕು ಅಂತ ಬಯಸ್ತಾರೆ. ಆದ್ರೆ ಮುತ್ತೈದೆ ಕತ್ನಲ್ಲಿರೋ ತಾಳಿ ಕಿತ್ತು ವಿಧವೆ ಪಟ್ಟ ಕಟ್ಬೇಕು ಅಂತ ಹೊರಟಿರೋ ನಿಮ್ಮೂರಿನ ಜನಕ್ಕೆ ಹೇಗೆ ಹೊಗಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ರೋ, ಒಂದು ಹೆಣ್ಣಿಗಾಗಿ ಇಡೀ ಊರೇ ಹತ್ತಿ ಉರಿಯೋದು ನನ್ಗೆ ಇಷ್ಟ ಆಗ್ತಾ ಇಲ್ಲ. ಹಾಗಿದ್ರೆ ನಮ್ಮ ಹುಡುಗಿನ ಕಳ್ಸ್ಕೊಡು, ಇಲ್ಲಾಂದ್ರೆ ಅವ್ನ್ ಕೊಚ್ಚು ಒಗದು ಚಂದ್ರನ ಹೊತ್ಕೊಂಡು ಹೋಗ್ತೀವಿ. ನಮ್ಮೂರು ಹುಡುಗನ ಹೊಡಿಯೋದಿಕ್ಕೆ ನಿಮ್ಮೂರಿನ ಜನ ಎಲ್ಲ ಒಟ್ಟಾಗಿ ಬಂದಿದ್ದೀರಲ್ಲ, ಆಹಾ, ಮೆಚ್ಚಬೇಕು ನಿಮ್ ಗಂಡಸ್ತಾನ. ನಮ್ಮ ಗಂಡಸ್ತನ ಹೀಯಾಸಿ ಮಾತಾಡ್ಬೇಡ್ರಿ. ಏಯ್, ನೀವ್ ನಿಜವಾದ ಗಂಡಸೆ ಆಗಿದ್ರೆ ಒಬ್ಬೊಬ್ರು ತೊಡೆ ತಟ್ಬಿಟ್ಟು ಅಕ್ಕಾಡಕ್ ಬಂದ್ರು. ಏಯ್, ನಿಮ್ ಗಂಡಸ್ತನ ಯಾರಿಗ್ ಬೇಕ್ರಿ? ನಾವು ಕುಸ್ತಿಲ್ ಹೊಡೆದ್ರೆ ನಾವು ತೋರ್ಸೋಡಿನ ಕೊಡ್ತೀರಾ? ಹಾಗೆ ಅಲ್ಲ, ನಮ್ಮ ಮನೆ ಮುಂದೆ ಚಪ್ರ ಹಾಕ್ಸಿ ವಾಲ್ಗ ಊದ್ಸಿ ತಾಳಿ ಕಟ್ಟಿ ಕಳಿಸ್ತೀನಿ.
ಮುಗೀತೇನ್ರಲ್ಲ, ಈ ಕಡ್ಲಿ ಮಟ್ಟಿ ಅವ್ರ ಕೆಲ್ಸಕ್ಕೆ ಬಾರದೇ ಇರೋ ಗಂಡಸ್ತರ ಮಹಾ ಮೀಸೆ ಹೊತ್ತು ಗಂಡಸರು ಅಂತ ಕೊಚ್ಕೋತಾ ಇದ್ರಲ್ಲ, ಏನಾಯ್ತೀಗ? ನಿಮ್ಮಂತ ಗಂಡಸರಿಗೆ ಮೀಸೆ ಒಂದ್ ಕೇಡು, ರೋಷ ಒಂದ್ ಕೇಡು. ನೋಡ್ರಲ್ಲ, ನಿಮ್ಮಲ್ಲಿ ಯಾವನಿಗಾದ್ರೂ ಪೌರುಷ ಅನ್ನೋದೊಂದಿದ್ರೆ ನಿಲ್ಸಿ ಗೌಡ್ರೆ. ಮರಿ ಮೀನ್ ತಿಂದು ಬೆಳೆದಿರೋ ಕೆರೆ ಮೀನಿಗೆ ಸಮುದ್ರದಲ್ಲಿ ತಿಮಿಂಗ್ಲಾನೂ ಇರುತ್ತೆ ಅನ್ನೋದು ಹೇಗ್ ಗೊತ್ತಾಗಬೇಕು? ಪಾಪ ನಿಮ್ಮ ಹಳ್ಳಿ ಕುರಿ ಪೈಲ್ವಾನ್ರು ನಮ್ಮ ಹಳ್ಳಿ ಮರಿ ಪೈಲ್ವಾನ್ರನ್ನ ಗೆದ್ದ ಮಾತ್ರಕ್ಕೆ ನೀವೇ ಮಹಾ ಗಂಡಸರು ಅಂತ ತಿಳ್ಕೋಬೇಡಿ. ಕಡ್ಲಿ ಮಟ್ಟಿ ಕೆಚ್ಚದೆ ಗಂಡಿನ ಪೆಟ್ಟಿನ ರುಚಿ ಎಂಥದ್ದು ಅಂತ ನಾನ್ ನಿಮಗೆ ತೋರಿಸ್ತೀನಿ. ಬಾದು, ಶಬಾಷ್ ಬಾದು, ಶಬಾಷ್. ನನ್ಗೆ ಅದೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಕಡ್ಲಿ ಮಟ್ಟಿ ಮರ್ಯಾದೆನ ಇವತ್ತು ನೀನು ಉಳಿಸ್ಬಿಟ್ಟೆ. ನಾನು ನಿನ್ನ ನಂಬಿಕೆನ ಇವತ್ತು ನೀನು ಕಾಪಾಡ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಮೇಷ್ಟ್ರೆ? ತುಂಬಾ ಸಂತೋಷ. ನನಗೆ ಸ್ಟೇಷನ್ ಟೈಮ್ ಆಯ್ತು, ನಾನು ಬರ್ಲಾ? ಹೋಗಿ ಬನ್ನಿ. ನೋಡಪ್ಪ ಬಾದು, ನಮ್ಮೂರಿನ ವಿಜಯನ್ ಗೆಲ್ಲೋಕೆ ಯಾರು ಇಲ್ಲ ಅಂತ ಮೆರಿತಾ ಇದ್ದದ್ದು ನಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೆ. ನಿನ್ಗೆ ಒಪ್ಪಿಗೆ ಆದ ಕನ್ಯೆ ಯಾರು ಅಂತ ತಿಳಿಸು. ಅವ್ರ ಅಪ್ಪನಿಗೆ ಒಪ್ಸಿ, ಚಪ್ರ ಹಾಕ್ಸಿ, ವಾಲ್ಗ ಊದ್ಸಿ, 10 ಹಳ್ಳಿಗೆ ಹೋಳಿಗೆ ಊಟ ಹಾಕಿಸ್ಕೊಡ್ತೀನಿ. ಹೇಳಪ್ಪ ಬಾದು, ನಿನ್ಗೆ ಯಾರೆಂಟಾಗ್ಬೇಕು? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಕುಸ್ತಿ ಗೆದ್ದಾಯ್ತು. ಮದುವೆ ಅನ್ನೋದು ಅವ್ವನೇ ಹೇಳ್ಬೇಕು. ಹಾಗಂದ್ರೆ ಹೇಗಪ್ಪ? ಪಂದ್ಯದಲ್ಲಿ ಗೆದ್ದಿದ್ಯಾ ನೀನು. ನೀನು ಒಪ್ಪಿದವಳ ಜೊತೆನೆ ನೀನು ಮದುವೆನಪ್ಪ. ಅಂತೂ ಗೌಡ್ರ ಮನೆತನಕ್ಕೆ ಸರಿಯಾದ ಅಳಿಯ ಸಿಕ್ಕಂಗಾತು. ಅಲ್ಲ, ನಿಮ್ಮಿಬ್ರು ನೆಪದಾಗ ಬಾದುರಾಯಂಗೆ ಸ್ವಯಂವರ ಇಟ್ಟಂಗಾತು. ಅಲ್ಲವೇನ್ರಿ ಗೌಡ್ರ? ಎಲ್ಲಿ ನಮ್ಮೂರ್ನಲ್ಲಿ ರಕ್ತದ ಕೋಡಿ ಹರಿತದೋ ಅಂತ ಮಾಡಿದ್ದೆ. ಆರ್ತಿ ಕೆನ್ನೀರ್ ಹರಿದು ಎಲ್ರೂ ನಗನಗ್ತಾ ಇರೋಂಗ್ ಮಾಡ್ಬಿಟ್ಟಿಯಲ್ಲಪ್ಪ.
ಏನಿದು ಹ? ಓಹ್. ರಂಗಯ್ಯ 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 ಓ ನೀವ್ ಹೇಳ್ದಂಗೆ ಕುಡಿಲೇಬಾರ್ದು ಅನ್ಕಂತೀನಿ. ಒಟ್ಟು ಮುಳುಕದ ಮೇಲೆ ಹಾಳಾದ ಮನ್ಸು ನೀನ್ ಕುಡಿ ಕುಡಿ ಅಂತ ಬೆನ್ನತ್ ಕುಡಿಸ್ಬಿಡ್ತೈತೆ ಸಾಹೇಬ್ರೆ. ನಿಂದೊಳ್ಳೆ ಕರ್ಮ ನನಗೆ. ಹೋಗು, ಹೋಗಿ ಸಿಗ್ನಲ್ ಕೊಡು. ಗೂಡ್ಸ್ ಗಾಡಿ ಬರೋ ಹೊತ್ತಾಯ್ತು. ಸಿಗ್ನಲ್ ಕೊಡೋದ್ಬಿಟ್ಟು ಮತ್ತೆ ಮಲ್ಕೊಂಡಿಯಾ? 30 ವರ್ಷ ಸರ್ವಿಸ್ ನಲ್ಲಿ ಇಲ್ಲಿ ಗಂಟ ನನ್ನ ಬದುಕಿನಾಗೆ ಇನ್ನೊಬ್ಬನ ಕೈಲಿ ಅನ್ನಿಸ್ಕೊಂಡಿಲ್ಲ ಈ ರಂಗ. ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟ. ನೀನೇನ್ ಹೇಳ್ತಿದ್ದ ಹಂಗೆ ಮಾಡ್ಕೊಂಡ್ಬಿಟ್ಟಲ್ಲವ. ಮೊನ್ನೇನ್ ಹೇಳಿದ್ಲೆ ಅವಳು? ಏನಿಲ್ಲ ಸಾಹೇಬ್ರೆ, ಅವಳ ಹಣೆ ಬರದಲ್ಲಿ ಏನಿತ್ತು ಅದಾಗಿದೆ. ನಾವೇನ್ ಮಾಡಕ್ಕಾಯ್ತದೆ ಹೇಳಿ? ವರದಕ್ಷಿಣೆ ಕೊಡಕ್ಕಾಗ್ದೆ ನಾವೇ ನಮ್ಮ ಮಗಳನ್ನ ಕೈಯಾರ ಬಲಿ ಕೊಟ್ಬಿಟ್ವಿ ಸಾಹೇಬ್ರ, ಬಲಿ ಕೊಟ್ಬಿಟ್ವಿ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ಇದ್ರಲ್ಲಿ ನಿಮ್ ತಪ್ಪಿದೆ. ತಪ್ಪೆಲ್ಲ ಬಡ್ತಿರೋದು, ವರದಕ್ಷಿಣೆಯನ್ನು ಬೆಳಂಬೂತದ್ದು. ಈಗ ಅಳೋದ್ರಿಂದ ಏನ್ ಪ್ರಯೋಜನ? ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅದು ಕೊಲೆ ಅಲ್ಲ ಸರ್, ಆತ್ಮಹತ್ಯೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಆಗಿದೆ. ಇನ್ವೆಸ್ಟಿಗೇಷನ್, ಸ್ಪಾಟ್ ಮಹಜರ್, ಪೋಸ್ಟ್ ಮಾರ್ಟಮ್ ಇಷ್ಟು ಮಾಡಿದ ಮಾತ್ರಕ್ಕೆ ಕೇಸ್ ಮುಗಿದೋಯ್ತು ಸರ್. ಸರ್, ನಾನು ಖಂಡಿತವಾಗಿಯೂ ಹೇಳ್ತೀನಿ ಇದು ಕೊಲೆ ಅಂತ. ಕೊಲೆ ಆದ ಹೆಣ್ಣಿನ ತಂದೆ ತಾಯಿಗಳೇ ಅದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ಸ್ಟೇಟ್ಮೆಂಟ್ ಬರೆದು ಕೊಟ್ಟಿರುವಾಗ ಅದು ಕೊಲೆ ಅಂತ ನೀವು ಹೇಗೆ ಹೇಳ್ತೀರಾ? ಸರ್, ತಾವು ಈ ವಿಷಯನ ಸೂಕ್ಷ್ಮವಾಗಿ ಗಮನಿಸಬೇಕು ಸರ್. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ತನ್ನ ಹಳ್ಳಿ ಪಕ್ಕನೇ ಟ್ರ್ಯಾಕ್ ಇದ್ರೂ ಕೂಡ ನಮ್ಮ ಸ್ಟೇಷನ್ ತನಕ ಬರೋ ಅಗತ್ಯ ಏನಿತ್ತು ಸರ್? ಎಸ್, ಇದು ಯೋಚನೆ ಮಾಡಬೇಕಾದ ವಿಷಯನೇ. ಸರ್, ಈ ಹಿಂದೆ ನಡೆದಿರೋ ಎಲ್ಲಾ ಕೊಲೆಗಳು ಕೂಡ ಒಂದೇ ರೀತಿಯಲ್ಲಿ ನಡೆದಿವೆ. ನಮ್ಮ ಹಳ್ಳಿ ಮುಗ್ಧ ಹೆಣ್ಣು ಮಕ್ಕಳು ಆ ಹಂತಕನಿಗೆ ಬಲಿ ಆಗ್ತಾ ಇದ್ದಾರೆ. ಕಡ್ಲಿ ಮಟ್ಟಿ ಹೆಸರು ಹೇಳಿದ ಕೂಡಲೇ ಜನರು ಬೆದರ್ತಾ ಇದ್ದಾರೆ. ತಾವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಆ ಕೊಲೆಗಾರನ ಹಿಡಿಯೋದಕ್ಕೆ ಏರ್ಪಾಟ್ ಮಾಡಿ ಪ್ಲೀಸ್. ಡೋಂಟ್ ವರಿ, ಇದ್ರ ಹಿಂದೆ ಯಾರ್ದೋ ಕೈವಾಡ ಇದೆ ಅಂತ ಕಾಣಿಸುತ್ತೆ. ಆ ಕೊಲೆಗಾರ ಯಾರೇ ಆಗಿರ್ಲಿ, ಎಲ್ಲೇ ಇರಲಿ, ಅವನ ಹಿಡಿಯುವಂತ ವ್ಯಕ್ತಿನ ನಾನು ಕಳಿಸ್ತೀನಿ. ರೀ, ಎಲ್ಲೋದ್ರಿ ಇವರು? ರಂಗಪ್ಪ, ರಂಗಪ್ಪ, ಎಲ್ಲೋದ್ರಿ ಇವರು? ರಂಗಪ್ಪನೇ ಇಲ್ಲ ಸ್ಟೇಷನಲ್ಲಿ. ಈಗ ಮನೆಗೂ ಬರಲ್ಲ. ಇನ್ಸ್ಪೆಕ್ಟ್ರೆ, ನೀವಾ? ಗಜನಿಂಬೆ ಅಂತ ಹೆಣ್ಣು ನೀನು. ನಿನ್ನ ಮೈ ರುಚಿ ನೋಡ್ಬೇಕು ಅಂತ ಬಂದಿದ್ದೀನಿ. ಈ ಬಳೆಗಳು ತೊಟ್ಕೊಂಡು ನಮ್ಮ ಕನ್ನಡದ ಹೆಣ್ಣು ಮಗಳು ಮುಟ್ಟೋ ನೋಡ್ತೀನಿ. ಈ ನಾಡಿನ ಪ್ರತಿಯೊಂದು ಹೆಣ್ಣು ಮಕ್ಕಳ ಮೈಯಲ್ಲಿ ವೀರ್ ರಾಣಿ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ತುಂಬಿಕೊಂಡಿದ್ದಾರೆ. ನೋಡಮ್ಮ, ನೀನು ಬರೀ ಅಡಿಗೆ ಮಾಡೋ ಹೆಣ್ಣಲ್ಲ, ನೀನು ಯಾರು ಅಂತ ಒಂದು ಕೈ ತೋರ್ಸು. ಹೌದಮ್ಮ, ಹೆದರ್ಬೇಡ, ನಾನಿದ್ದೀನಿ. ನನ್ನ ಯಾವ ಕೆಟ್ಟ ಕೈಯಲ್ಲಿ ಹೊಡೆದಿದ್ನೋ ಆ ಕೈನ ಮುರಿದಾಕ್ಬಿಡು. ಹೋಗು. ಹೆಂಗಿತ್ತ? ಅವಳು ಹೆಣ್ಣಲ್ಲ ಸರ್, ಹೆಮ್ಮಾರಿ ಸರ್. ನಾನ್ ಹಾಕಿಡ್ಲಾ? ಇಲ್ಲಿ ನಡೀತಾರ ಕೊಲೆಗಳನ್ನ ಯಾರು ಮಾಡ್ತಿದ್ದಾರೆ ಹೇಳು ಸರ್. ಅದನ್ನ ತನಿಖೆ ಮಾಡಕ್ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಸರ್ ನಾನು. ನೀನು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನಾಚಿಕೆ ಆಗಲ್ಲ? ಸರ್, ನನ್ ತಪ್ಪಾಯ್ತು ಸರ್, ಇನ್ನೊಂದ್ಸರಿ ಮಾಡಲ್ಲ ಸರ್. ಸರ್, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಚೈತನ್ಯ ತುಂಬಿ ಅವನಿಂದ ಕಾಪಾಡಿದ್ರಿ. ತುಂಬಾ ಥ್ಯಾಂಕ್ಸ್.
ಅವರೇ ಏನು ಬರ್ರಿ ನೀವಿಲ್ಲಿ? ರಂಗಣ್ಣ, ಇವ್ರು ಬಂದು ಕಾಪಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ ಗತಿ. ಸಾಹೇಬ್ರೆ, ನಮ್ ಸ್ಟೇಷನ್ ಮಾಸ್ಟರ್ ಶ್ರೀಮತಿ ಅವರು ಹೆಡ್ ಆಫೀಸ್ಗೆ ಹೋಗಿ ನನ್ನ ಪ್ರಮೋಷನ್ ಏನಾಗೈತೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ಅಷ್ಟರಲ್ಲಿ ಅಮ್ಮ ಅವರು ಇಲ್ಲಿಗೆ ಬಂದವ್ರೆ. ಅಷ್ಟರಲ್ಲಿ ಅನಾಹುತ ಆಗೋಯ್ತು. ಸರಿಯಾದ ಸಮಯಕ್ಕೆ ಬಂದು ಅವ್ರ ಮಾನ ಕಾಪಾಡಿದ್ರು. ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸಾಹೇಬ್ರೆ. ನಿನ್ನ ಹೆಸರೇನು? ರಂಗಪ್ಪ ಅಂತ. ರಂಗಪ್ಪ, ಯಾವುದೇ ಹೆಣ್ಣನ್ನ ಒಂಟಿ ಆಗ್ಬಿಡ್ಬಾರ್ದು. ಅದ್ ಸರಿ ಸಾಹೇಬ್ರೆ, ತಾವು ಈ ಆಸ್ಪಾಸ್ಗೆ ಹೊಸಬ್ರಾಗಿ ಕಾಣಿಸ್ತೀರಾ. ತಾವ್ ಯಾರು ಅಂತ ಅರ್ಥ ಆಗ್ಲಿಲ್ಲ. ನಾನು CBI ಆಫೀಸರ್ ಭಗತ್ ಅಂತ. ಹೆದರ್ಕೋಬೇಡ. ಸಾಹೇಬ್ರೆ, ನಿಮ್ ಕಣ್ಣಲ್ಲಿ ಆಂಜನೇಯ ಸ್ವಾಮಿ. ಅದು ನನ್ನ ತಾಯಿ ಹಾಕಿದ್ದು, ನನ್ನ ರಕ್ಷಣೆಗೋಸ್ಕರ. ನಾನ್ ಬರ್ಲಾ? ಬಾಯ್. ಅಲ್ಲ ಪೊಲೀಸರು ಅಡ್ಡಾಡ್ತಾವ್ರೆ, ಗೊತ್ತಾದ್ರ ಒಳಗ್ ಹಾಕ್ಬಿಡ್ತಾರೆ. ನನ್ ಕಾಯವಾಗೋಗಿರಿ ಒಂದೇ. ಇದ್ಯಾಕೆ ಹಿಂಗ ಆಡಕತ್ತಿ? ಕುಡಿದೆಲ್ಲ ವಾಡ 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 ಅಂತೀಯಲ್ಲ. ಕೊಲೆಗಾರ ಸಿಕ್ಕಾಕೊಂಡ್ಬಿಟ್ಟ. ಒಳ್ಳೆ ಚಾನ್ಸ್. ಎಲ್ಕೊಂದೆ ಯಾತಕ್ಕೊಂದೆ ಯಾತಕ್ಕೊಂದೆ ಅಂತ ಹೇಳೋ. ಎಳ ಎಲ್ ಬಟ್ಟಿಗೆ ಹೇಳೋ. ಅಲ್ಲ ಅಲ್ಲ, ಅದು ಅಯ್ಯೋ ನಿನ್ನ ನಿನ್ಗೇನ್ ಬಂದದೆ? ನಿನ್ ಕಾಯವಾಗ ಹೋಗ. ಅಯ್ಯೋ ಸುಮ್ಕಿರು ಅಂದೆ. ಯಜ್ಞನ? ಅಯ್ಯೋ, ನಿನ್ ಕೈಲಿ ಇನ್ನೇನ್ ಕೊಲ್ಲಕ್ ಆಗುತ್ತೆ? ನನ್ನ ನೋಡು. ನೋಡ, ಇನ್ಮೇಲೆ ನಿನ್ನ ಮನೆಗ್ ಬರೋದು ಬೇಡ, ಈ ರುಬ್ಬೋದು ಬೇಡ, ಕಾಳು ಕೊಡು ಅನ್ನೋದು ಬೇಡ, ಕಾಸು ಕೊಡು ಅನ್ನೋದು ಬೇಡ. ಇದೇ ನಾವು ಹಿಂಗಂತೀರಿ? ನಾನು ನಂತ ತಪ್ಪು ಮಾಡಿವ್ನಿ. ನೀನೇನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನಾನು. ಒಬ್ಬನೇ ಮಗ ಅಂತ ಹಾಲು ಹಣ್ಣು ಕೊಟ್ಟು ದೊಡ್ಡ ಪೈಲ್ವಾನ್ ಆಗ್ತಾನೆ ಅಂತ ಆಸೆಯಿಂದ ಸಾಕಿವ್ನಿ. ಈಗ ಇಲ್ಲ ಅಂದವ್ ಯಾರವ್ವ? ನನ್ನನ್ನಾಗಿ ಬರ್ಬೇಡ ಅಂತೀರಿ? ನನ್ನ ಅಣ್ಣನ ಮಗಳು ಸೊಸೆಯಾಗಿ ಬರ್ತಾಳೆ, ಗೃಹಲಕ್ಷ್ಮಿ ಆಗಿರ್ತಾಳೆ ಅಂತ ಆಸೆಯಿಂದ ಇದ್ರೆ, ಯಾವುದೋ ಈ ಅನಿಷ್ಟ ಮುದೇವನ್ ಕಟ್ಕೊಂಡ್ ಬಂದವನಲ್ಲ, ಇವಳನ್ನ ಕುಂಡ್ರಿಸಿ ಉನ್ನ ಕಿಕ್ಲ. ಅವ್ವ, ನಾಳೆಯಿಂದ ನೀನ್ ಬರೋದ್ ಬೇಡ ಅಂದ್ರೆ ಬೇಡ. ಬಟ್ಟೆನೂ ಅವಳೆ ಒಗಿತಾಳೆ, ಎಲ್ಲ ಕೆಲ್ಸ ಅವಳೇ ಮಾಡ್ತಾಳೆ. ಹಂಗೆಲ್ಲ ಮಾಡ್ಬೇಡ್ರವ್ವ, ನನ್ನಂತ ಬಡವಿ ಹೊಟ್ಟೆ ಮೇಲೆ ಹೊಡಿಬೇಡ್ರವ್ವ. ನಿನ್ ಹೊಟ್ಟವ್ರಿ ನೋಡ್ಕೊಂತ ಕೂತ್ಕೊಂಡ್ರೆ ನನ್ನ ಹೊಟ್ಟವ್ರಿ ನೋಡ್ಕೊಳ್ಳೋರು ಯಾರು? ನಾಳೆಯಿಂದ ನಿನ್ ನಮ್ಮ ಮನೆಗ್ ಬರೋದ್ ಬೇಡ, ಗೊತ್ತಾಯ್ತಾ? ನೋಡು, ನಿನ್ಗೇನ್ ಕೊಡ್ಬೇಕೋ ಕೊಟ್ಬಿಡ್ತೀನಿ, ಬಾ. ಸೊಸೆನೆ ದೊಡ್ಡ ಕೆಲ್ಸದವಳಾಗ್ಬಿಟ್ಲು. ಏನು ಬಹಳ ಕೆಟ್ಟೋಗ್ಯಾವ. ಅವಕ್ಕೇನು ತಮಾಷೆ ಗೊತ್ತಿಲ್ಲ, ಯಾವ್ದು ಗೊತ್ತಿಲ್ಲ, ಎಂತ ಹುಡುಗ. ಓ ಏನಪ್ಪ ಯಾವ ಬಂದೆ? ತಂಗಿ ಕರ್ಕೊಂಡು ಹೋಗಕ್ ಬಂದೇನೆ. ಅವನಪ್ಪ ಹೆಂಗದಿ? ನಾ ಹೆಂಗಾರ ಇಲ್ಲ ಬಿಡ, ನಮ್ಮೂರು ಓಡಾಡ ಹುಡುಗರು ಆ ಬಾದ್ರಾಯನ್ ಕೈಯೇ ಸುಟ್ಟಾರ. ಮದುವೆಯಾಗಿದ್ದು ಆತು. ಬಂಗಾರದಂತ ಕಾಶಿಬಾಯಿನ ಧೀರ ಬಹಾದೂರಾಯ ಮನೆಗ್ ಕರ್ಕೊಂಡು ಬಂದದ್ದು ಆತು. ಸಂಸಾರ ಹೂಡಿದ್ದು ಆತು. ಆದ್ರ ಅವ ಮಾಡ್ಕೊಂಡು ಬಂದದ್ದು ಅವನ್ ತಾಯಿಗೆ ಇಷ್ಟ ಇರ್ಲಿಲ್ಲ. ಯಾಕಂದ್ರ ಅವ್ರ ಅಣ್ಣನ ಮಗಳನ್ನ ತಗೋಬೇಕಂತ ಆಕೆ ಮನಸ್ನಾಗಿತ್ತು. ಅವನ ಅಷ್ಟು ಕಠೋರವಾಗಿದ್ದ ಅಂದಂಗಾಯ್ತು. ಯಾರ ಹಂಗಂದದ್ದು? ಯಾರೂ ಅನ್ಲಿಲ್ಲ. ಅವನ್ ಸಂಪೂರ್ಣ ವ್ಯಕ್ತಿತ್ವ ತಿಳ್ಕೋಬೇಕಾಗಿತ್ತು. ಅದಕ್ಕ ನೀವ್ ಹೆಂಗೆಂಗ ತಿಳ್ಕೊಂಡ್ಬಿಟ್ರಿ ಹೆಂಗ್ರಪ್ಪ? ಅವನ್ ಎಷ್ಟು ಸಹನಾ ಗುಣದ ಮುಗ್ದಿದ್ದ ಅನ್ನೋದಕ್ಕ ಒಂದು ಉದಾಹರಣೆ ಹೇಳ್ತೀನಿ ಕೇಳ್ರಿ. ಒಂದು ದಿನ ಕುಲ್ಮ್ಯಾಗ ಕಾದ ಕಬ್ಬಣದ ಕೀಲಾನ ಅವನ ಗೆಳೆಯರು ನಾ ಮುಂದು ತಾ ಮುಂದು ಅಂತ ಹಿಡ್ಸೋದಕ್ಕ ಕುದ್ದಾಡ್ತಿದ್ರು. ಅವ ಹೋಗಿ ಗಪ್ ಅಂತ ಹಿಡ್ದ ಬಿಟ್ಟ. ಅವನ ಕೈ ಸುಟ್ಟ ಬಿಡ್ತು.
ಅವಳಿಗೆ ಮೈ ಕೊಟ್ನೆ ಹೊರತು ಬುಡಲ್ಲಿ ಮೆದ್ಲಾನೇ ಕೊಡ್ಲಿಲ್ಲ ದೇವ್ರು. ಮೂಳೆ ಮುರಿದು ಬರೋದ್ ಬಿಟ್ಟು ಹಂಗೆ ಬಂದಿದ್ಯಲ್ಲೋ ಬಾದು. ಗಾಣಿಗತ್ತಿ ಅಯ್ಯೋ ಪಾಪ ಅಂದ್ರೆ ನೆತ್ತಿಬಾಯಿ ತಣ್ಣಗಾಗುತ್ತ. ಏನೇ ನೋಡ್ತಾ ಇದ್ಯಾ? ಗಾಳಿನಾದ್ರೂ ಬೀಸೆ, ನನ್ ಕಂದನಿಗೆ ಉರಿನಾದ್ರೂ ಕಡಿಮೆ ಆಗ್ಲಿ ಬೀಸೆ. ಮೂದೇವಿ ಬೀಸು. ತುಂಬಾ ಉರಿಯುತ್ತೆ ಕಂದ. ಕಾಶಿ, ನನ್ನಿಂದ ನಿನ್ಗೆ ಎಷ್ಟೊಂದು ಕಷ್ಟ ಆಯ್ತು ನೋಡು. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡ್ದೆ ಕೂತಿದ್ಯಾ? ಸ್ವಲ್ಪ ಹಾಲು ಕುಡಿತೀರಾ? ಇರಿ ಮೇಲೆ ತಗೊಳ್ಳಿ. ಇದ್ದೀರಿ. ನೀವಿಷ್ಟೊಂದು ಮುಗ್ಧರಾದ್ರೆ ಈ ಪ್ರಪಂಚದಲ್ಲಿ ಬದುಕೋದು ಬಹಳ ಕಷ್ಟ. ನಾನು ಬರಲ್ಲ ಪ್ರೇಮ? ಹೋಗಿ ಅಂದ್ರೆ ನಮ್ಮ ವೆಡ್ಡಿಂಗ್ ಆನಿವರ್ಸರಿ ದಿವಸನು ನೀವು ಡ್ಯೂಟಿಗೆ ಹೋಗ್ಲೇಬೇಕಾ? ಏನ್ ಮಾಡು ಪ್ರೇಮ, ಡ್ಯೂಟಿ ರಜೆ ಹಾಕೋಣ ಅಂತಂದ್ರೆ ಸ್ಟೇಷನ್ ಪರಿಸ್ಥಿತಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಒಟ್ನಲ್ಲಿ ನನ್ನ ಹಣೆ ಬರ ಸರಿ ಇಲ್ಲ. ಪ್ಲೀಸ್ ನನ್ನ ಅರ್ಥ ಮಾಡ್ಕೊ. ನೋಡು, ನಾನಿರೋದು ರೆಸ್ಪಾನ್ಸಿಬಲ್ ಜಾಬ್ನಲ್ಲಿ. ಈಗಾಗಲೇ ಸ್ಟೇಷನಲ್ಲಿ ಸಾಕಷ್ಟು ಕಂಪ್ಲೇಂಟ್ಗಳಿವೆ. ನಿಮಗ್ ಡ್ಯೂಟಿನೇ ಹೆಚ್ಚಾಗಿದ್ರೆ ನನ್ನನ್ನು ಯಾಕ್ರಿ ಮದ್ವೆ ಆಗ್ಬೇಕಿತ್ತು? ಈ 4 ಗೋಡೆಗಳ ಮಧ್ಯೆ ಕೈದಿ ತರ ಇದ್ದ ಸಾಕಾಗೋಗಿದೆ. ನಾನೇನ್ ತಪ್ಪು ಮಾಡ್ದೆ? ನನಗೆ ಯಾಕ್ರಿ ಈ ಶಿಕ್ಷೆ? ಏನು? ನಾನು ನಿನ್ನ ಶಿಕ್ಷೆ ಕೊಡ್ತಾ ಇದ್ದೀನ? ಇಲ್ಲ, ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನ್ನ ದೇವತೆ ಅಂತ ಆರಾಧಿಸ್ತಾ ಇದ್ದೀನಿ. ನಾನು ಇಷ್ಟೊಂದು ಕರೆಕ್ಟಾಗಿ ಡ್ಯೂಟಿ ಹೋಗ್ತಾ ಇರೋದು ನನಗೊಬ್ಬನಿಗೋಸ್ಕರ ಅನ್ಕೊಂಡಿದ್ಯಾ ಪ್ರೇಮ? ಖಂಡಿತ ಇಲ್ಲ. ನಮ್ಮಿಬ್ಬರು ಸುಖ ಜೀವನಕ್ಕೋಸ್ಕರ. ನೀನೊಬ್ಬ ಸಿನ್ಸಿಯರ್ ಆಫೀಸರ್ ಹೆಂಡತಿ ಅಂತ ಅನ್ಸ್ಕೊಳ್ಳೋದು ನೀನು ತಾನೇ ಗೌರವ. ಸುಖ ಸಂತೋಷ ಇಲ್ದರ ಗೌರವ ಪ್ರತಿಷ್ಠೆ ಯಾರಿಗ್ರಿ ಬೇಕು? ಅಟ್ಲೀಸ್ಟ್ ಇವತ್ತಾದ್ರೂ ನನ್ನ ಜೊತೆ ಇರ್ತೀರಾ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಓಕೆ ಬಾಬಾ, ಓಕೆ. ನಿನ್ನ ಆಸೆ ಆಕಾಂಕ್ಷೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಪ್ರೇಮ. ನನಗೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಹೇಗಾದ್ರೂ ಮಾಡಿ ಇಲ್ಲಿಂದ ಟ್ರಾನ್ಸ್ಫರ್ ತಗೋತೀನಿ. ನಿನ್ನ ಬಹಳ ದೂರ ಕರ್ಕೊಂಡು ಹೋಗ್ತೀನಿ. ಸ್ವರ್ಗ ಸುಖದಲ್ಲಿ ತೇಲಿಸ್ತೀನಿ. ಸಂತೋಷ ಸಾಗರದಲ್ಲಿ ಈಜಾಡಿಸ್ತೀನಿ. ನನ್ನ ನಂಬು. ಹೌದು ಪ್ರೇಮ, ನಂಬರ್ಲ?